ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ಬಗ್ಗೆ ಜಮ್ಮು ಕಾಶ್ಮೀರ ಸರ್ಕಾರ ತನಿಖೆಯನ್ನ ನಡೆಸ್ತಾ ಇದೆ. ಅನಂತನಾಗ್ ಹೆಚ್ಚುವರಿ ಎಸ್ಪಿ ನೇತೃತ್ವದಲ್ಲಿ ಎಸ್ಐಟಿ ರಚನೆ ಆಗಿದೆ. 200ಕ್ಕೂ ಹೆಚ್ಚು ಸ್ಥಳೀಯರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಉಗ್ರರಿಗೆ ಸಹಕಾರ ನೀಡಿದ ಆರೋಪದ ಅಡಿ ಸ್ಥಳೀಯರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ದಾಳಿ ಬಗ್ಗೆ ಎನ್ಐಎ ಜಮ್ಮು ಕಾಶ್ಮೀರ ಎಸ್ಐಟಿ ಜಂಟಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ನೋಡಿ, ಈ ವಿಚಾರದಲ್ಲಿ ಸ್ಥಳೀಯರ ಸಹಕಾರ ಕೂಡ ಇದೆ. ಸ್ಥಳೀಯರ ಸಹಕಾರ ಅನ್ನೋದು ಇಲ್ಲದೇನೆ ಇಷ್ಟು ಮಟ್ಟಿಗೆ ಉಗ್ರರು ಇಲ್ಲಿವರೆಗೂ ನುಗ್ಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏನು ಉಗ್ರರ ದಾಳಿ ಆಗಿತ್ತು, ಈ ಉಗ್ರರ ದಾಳಿಯ ಬಗ್ಗೆ ಜಮ್ಮು ಕಾಶ್ಮೀರ ಸರ್ಕಾರ ಈಗ ತನಿಖೆಗೆ ಆದೇಶ ನೀಡಿರೋದು. ಅನಂತನಾಗ್ ಹೆಚ್ಚುವರಿ ಎಸ್ಪಿ ನೇತೃತ್ವದಲ್ಲಿ ಒಂದು ಎಸ್ಐಟಿ ಸ್ಪೆಷಲ್ ಟೀಮನ್ನು ರಚನೆ ಮಾಡಿಕೊಂಡಿದ್ದಾರೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು 200ಕ್ಕೂ ಹೆಚ್ಚು ಸ್ಥಳೀಯರನ್ನ ಇಲ್ಲಿ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಉಗ್ರರಿಗೆ ಸಹಕಾರ ನೀಡಿದ ಆರೋಪದ ಅಡಿಯಲ್ಲಿ ಸ್ಥಳೀಯರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ದಾಳಿಯ ಬಗ್ಗೆ ಒಂದು ಕಡೆಯಲ್ಲಿ ಎನ್ಐಎ, ಮತ್ತೊಂದು ಕಡೆಯಲ್ಲಿ ಎಸ್ಐಟಿ, ಜಮ್ಮು ಕಾಶ್ಮೀರ ಎಸ್ಐಟಿ ಜಂಟಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಸ್ಥಳೀಯರ ಸಹಾಯ ಇಲ್ಲದೆ, ಸ್ಥಳೀಯರು ಈ ಷಡ್ಯಂತ್ರದಲ್ಲಿ ಭಾಗ್ಯ ಆಗದೇನೆ ಇಲ್ಲಿವರೆಗೂ ಉಗ್ರರು ಬರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಕಾರಣಕ್ಕಾಗಿಯೇ ಈ ಸ್ಥಳೀಯರನ್ನು ಮೊದಲು ವಿಚಾರಣೆಗೆ ಒಳಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಸಂಚು ಏನೇನು ರೂಪಿಸ್ಕೊಂಡಿದ್ದಾರೆ, ಯಾರ್ಯಾರು ಸಹಾಯ ಮಾಡಿದ್ದಾರೆ, ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ ಇದರಲ್ಲಿ ಗೊತ್ತಾಗಬೇಕಲ್ಲ. ಸೊ ಆ ಕಾರಣಕ್ಕಾಗಿ ತನಿಖೆಯನ್ನು ಚುರುಕುಪಡಿಸಲಾಗಿದೆ. ಹಲವರನ್ನ ವಶಕ್ಕೆ ಪಡೆದುಕೊಂಡು ಇದೀಗ ತನಿಖೆಯನ್ನು ಮಾಡಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಎನ್ಐಎ, ಇನ್ನೊಂದು ಕಡೆಯಲ್ಲಿ ಎಸ್ಐಟಿ, ಎರಡೂ ಕಡೆಯಿಂದ ಈ ತನಿಖೆ ನಡೀತಾ ಇದೆ.